ಸಿದ್ದರಾಮಯ್ಯರ ಕ್ಯಾಬಿನೆಟ್ನಲ್ಲಿ ಇವತ್ತೊಂದು ಮಹತ್ವದ ನಿರ್ಧಾರ ಆಗಿದೆ. ಆರ್ಎಸ್ಎಸ್ ಎನ್ನುವಂತಹ ಸಂಘಟನೆಯ ಯಾವುದೇ ಕಾರ್ಯಕ್ರಮ ಇರಲಿ ಅದು ಸರ್ಕಾರಿ ಜಾಗದಲ್ಲಿ ಆಗಕೂಡದು. ಒಂದು ವೇಳೆ ಕಾರ್ಯಕ್ರಮ ನಡೆಸಿದ್ದೇ ಆದಲ್ಲಿ ಅದಕ್ಕೆ ಪೂರ್ವಾನುಮತಿ ಬೇಕು. ಇದು ಸಿದ್ದರಾಮಯ್ಯರ ಸಚಿವ ಸಂಪುಟದ ಅತ್ಯಂತ ಮಹತ್ವದ ನಿರ್ಧಾರ. ನಿರ್ದಿಷ್ಟ ಸ್ಥಳಗಳಲ್ಲಿ ಇನ್ನು ಮುಂದೆ ಆರ್ಎಸ್ಎಸ್ ಕಾರ್ಯಕ್ರಮ ನಡೆಯೋದಿಲ್ಲ. ಸಿದ್ದರಾಮಯ್ಯ ಸರ್ಕಾರದ ಮಹತ್ವದ ನಿರ್ಧಾರ. ಆರ್ಎಸ್ಎಸ್ ಸಂಘಟನೆಗೆ ಸರ್ಕಾರದ ಹೊಸ ರೂಲ್ಸ್ ಅಪ್ಲೈ ಆಗುತ್ತೆ. ಸಂಘ ಪರಿವಾರದ ಕಾರ್ಯಕ್ರಮಕ್ಕೆ ಕೈ ಇಟ್ಟ ರಾಜ್ಯ ಸರ್ಕಾರ. ಇನ್ನು ಮುಂದೆ ಸರ್ಕಾರಿ ಜಾಗಗಳಲ್ಲಿ ಆರ್ಎಸ್ಎಸ್ಸಿನ ಪಥ ಸಂಚಲನಕ್ಕೆ ಪೂರ್ವಾನುಮತಿ ಬೇಕು. ತಮಿಳುನಾಡು ಮಾದರಿ ಕರ್ನಾಟಕದಲ್ಲೂ ಕೂಡ ಜಾರಿ ಮಾಡಿರುವಂತಹ ಸರ್ಕಾರ ಪ್ರಿಯಾಂಕ್ ಖರ್ಗೆಯ ಪತ್ರದ ಬೆನ್ನಲ್ಲೇ ಈ ತರಹದ್ದೊಂದು ನಿರ್ಧಾರ. ನಿರ್ದಿಷ್ಟ ಸ್ಥಳಗಳಲ್ಲಿ ನೋಡಿ, ಕರ್ನಾಟಕದಲ್ಲಿ ಆರ್ಎಸ್ಎಸ್ ಎನ್ನುವಂತಹ ಸಂಘಟನೆ 100 ವರ್ಷಗಳಿಂದ ಕಾರ್ಯಾಚರಣೆ ಮಾಡ್ತಾ ಇದೆ. ಕೇವಲ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಸಕಲ ಭಾರತದ ಎಲ್ಲ ರಾಜ್ಯಗಳಲ್ಲೂ ಕೂಡ 52 ದೇಶಗಳನ್ನೊಳಗೊಂಡು ಆರ್ಎಸ್ಎಸ್ ಕಾರ್ಯಾಚರಿಸ್ತಾ ಇದೆ. ದೇಶದಲ್ಲಿ 3 ಬಾರಿ ನಿಷೇಧಕ್ಕೊಳಗಾದಂತಹ ಸಂಘಟನೆ. ಮೊನ್ನೆಯ ದಿನ ಇದ್ದಕ್ಕಿದ್ದ ಹಾಗೆ ಸಿದ್ದರಾಮಯ್ಯರಿಗೊಂದು ಪತ್ರ ಹೋಗುತ್ತೆ. ಆ ಪತ್ರದಲ್ಲಿ ಅನೇಕ ವಿಚಾರಗಳು ಉಲ್ಲೇಖ ಆಗಿದ್ದವು. ರಾಜ್ಯದ ಶಾಂತಿಯನ್ನ ಭಂಗ ಮಾಡುವ ಅನೇಕ ಅಹಿತಕರ ಘಟನೆಗೆ ಸಾಕ್ಷಿಯಾಗಿರುವ ಆರ್ಎಸ್ಎಸ್ ಸಂಘಟನೆಗಳು ಸರ್ಕಾರಿ ಜಾಗಗಳ ಮುಂಭಾಗದಲ್ಲಿ ಸಾಂಗವಾಗಿ ಕಾರ್ಯಕ್ರಮ ನಡೆಸುತ್ತೆ. ತಮಿಳುನಾಡಿನಲ್ಲಿ ಆ ತರಹದ ಕಾರ್ಯಕ್ರಮಗಳಿಗೆ ಅವಕಾಶ ಕೊಡೋದಿಲ್ಲ. ಕೇರಳದಲ್ಲೂ ಕೂಡ ಅವಕಾಶಗಳನ್ನು ಕೊಡೋದಿಲ್ಲ. ಆದರೆ ನಮ್ಮ ರಾಜ್ಯದಲ್ಲಿ ಯಾಕೆ ನಾವು ಕೊಡಬೇಕು? ಪತ್ರ ಬರೆದಿದ್ದು ಸಿದ್ದರಾಮಯ್ಯ ಕ್ಯಾಬಿನೆಟ್ನ ಪ್ರಮುಖ ಸಚಿವರಾಗಿದ್ದ ಪ್ರಿಯಾಂಕ್ ಖರ್ಗೆ. ಇವತ್ತು ಸಿದ್ದರಾಮಯ್ಯರ ಸಚಿವ ಸಂಪುಟದ ಅನೇಕ ಸಚಿವರು ಭಾಗಿಯಾಗಿದ್ದರು ಈ ಮಹತ್ವದ ಸಭೆಯಲ್ಲಿ. ಅಲ್ಲಿ ಚರ್ಚೆಯಾಗಿದ್ದು ನೋಡಿ, ಒಂದು ಸರ್ಕಾರಕ್ಕೆ ಆರ್ಎಸ್ಎಸ್ ಸಂಘಟನೆಯ ಮೇಲೆ ನಿರ್ಬಂಧ ಹೇರೋದಕ್ಕೆ ಸಾಧ್ಯ ಇಲ್ಲ. ಆದರೆ ಆ ಸಂಘಟನೆಯ ಕಾರ್ಯಕ್ರಮಗಳನ್ನು ರಾಜ್ಯದಲ್ಲಿ ತಾತ್ಕಾಲಿಕವಾಗಿ ನಿರ್ಬಂಧಿಸೋದಕ್ಕೆ ಸಾಧ್ಯ ಇದೆ. ಆರ್ಎಸ್ಎಸ್ಗೆ ಈಗ ಕೋರ್ಟ್ ಮೊರೆ ಹೋಗೋ ಅವಕಾಶಗಳು ಕೂಡ ಇದ್ದಾವೆ. ಇನ್ನು ರಾಜ್ಯಪಾಲರಿಗೂ ಕೂಡ ಪತ್ರವನ್ನು ಬರೀಬಹುದು ಸರ್ಕಾರದ ನಿರ್ಧಾರಗಳ ವಿರುದ್ಧ. ಅದೆಲ್ಲ ಕಾನೂನಿನಲ್ಲಿ ಅವಕಾಶಗಳಿದ್ದಾವೆ. ಅದೇನೇ ಇರಲಿ, ವಿಪಕ್ಷದವರ ಬೆದರಿಕೆಗೆ ನಾವು ಭಯಪಡುವುದಿಲ್ಲ. ಬಿಜೆಪಿಗರು ನಿಮಗೆ ದಮ್ಮು ತಾಕತ್ತಿದ್ರೆ ಆರ್ಎಸ್ಎಸ್ ಸಂಘಟನೆಗೆ ನಿರ್ಬಂಧ ಹೇರಿ ನೋಡೋಣ ಅನ್ನೋ ಸವಾಲನ್ನ ಅತ್ಯಂತ ನಯವಾಗಿ ಸ್ವೀಕರಿಸಿಕೊಳ್ತು ಸರ್ಕಾರ. ಬಿಜೆಪಿಗರಿಗೆ ನಾವು ಹೆದರೋದಿಲ್ಲ ಅನ್ನೋ ಸಂದೇಶವನ್ನು ಇವತ್ತು ರವಾನೆ ಮಾಡಿದ್ರು. ನಾಳೆ ದಿನ ಆರ್ಎಸ್ಎಸ್ಸಿನವರು ನ್ಯಾಯಾಲಯದ ಮೊರೆ ಹೋಗಿ ಈ ನಿರ್ಬಂಧವನ್ನು ತೆರವು ಮಾಡಬಹುದು. ಆದರೆ ನಾವು ಬಿಜೆಪಿಗರಿಗೆ ಹೆದರುವವರಲ್ಲ ಅಂತ ಹೇಳಿ ಒಂದು ಸಂದೇಶವನ್ನು ಕೊಟ್ಟರು ಇವತ್ತು ಕಾಂಗ್ರೆಸ್ಸಿಗರು. ನಿರ್ಭಯರಾಗಿ ನಿರ್ಧಾರವನ್ನು ತೆಗೆದುಕೊಂಡ್ರು. ತಮಿಳುನಾಡು ಸರ್ಕಾರ ತೆಗೆದುಕೊಂಡ ನಿರ್ಧಾರಕ್ಕೆ ಹೋಲಿಕೆಯಾಗುತ್ತೆ ಕರ್ನಾಟಕ ತೆಗೆದುಕೊಂಡಂತಹ ನಿರ್ಧಾರ. ತಮಿಳುನಾಡಿನಲ್ಲೇನು ಕಾಂಗ್ರೆಸ್ ಆಡಳಿತದಲ್ಲಿಲ್ಲ, ಡಿಎಂಕೆ ಪಾರ್ಟಿಯಲ್ಲಿ ಆಡಳಿತದಲ್ಲಿರೋದು. ಕರುಣಾನಿಧಿಯ ಉತ್ತರಾಧಿಕಾರಿಯಾಗಿ ಸ್ಟಾಲಿನ್ ಆಡಳಿತ ನಡೆಸುತ್ತಿರುವ ತಮಿಳುನಾಡಿನಲ್ಲಿ ಆರ್ಎಸ್ಎಸ್ನ ಸ್ಥಿತಿ ಹೇಗಿದೆ ಅಂತ ಕೇಳಿದ್ರೆ ಕೇವಲ 3000ಕ್ಕೂ ಹೆಚ್ಚು ಶಾಖೆಗಳು ಮಾತ್ರ ಇರುವಂತಹ ರಾಜ್ಯ. ಆರ್ಎಸ್ಎಸ್ ಸಂಘಟನೆಗೆ ಸಂಬಂಧಪಟ್ಟ ಕೇರಳದಲ್ಲಿ ಮುಜರಾಯಿ ಜಾಗಗಳಲ್ಲಿ ಮಾತ್ರ ಆರ್ಎಸ್ಎಸ್ ಕಾರ್ಯಕ್ರಮಕ್ಕೆ ಅವಕಾಶ ಇರೋದು. ತಮಿಳುನಾಡಿನಲ್ಲಿ ಸರ್ಕಾರಿ ಜಾಗದಲ್ಲಿ ಧಾರ್ಮಿಕ ಮತ್ತು ರಾಜಕೀಯ ಎರಡೂ ಕಾರ್ಯಕ್ರಮಗಳಿಗೂ ಅವಕಾಶ ಇಲ್ಲ. ಆದರೆ ಕರ್ನಾಟಕದಲ್ಲಿ ಪೂರ್ವಾನುಮತಿ ಪಡೆಯದ ಆರ್ಎಸ್ಎಸ್ ಕಾರ್ಯಕ್ರಮಕ್ಕೆ ಅನುಮತಿ ಇಲ್ಲ. ಕೇರಳದಲ್ಲಿ ಮುಜರಾಯಿ ಜಾಗಗಳಲ್ಲಿ ಮಾತ್ರ ಆರ್ಎಸ್ಎಸ್ ಕಾರ್ಯಕ್ರಮಕ್ಕೆ ಅವಕಾಶ ಇರೋದು. ನಿಮಗೆ ಗೊತ್ತಿರುವಂತೆ ಕೇರಳ ರಾಜ್ಯದಲ್ಲಿ 8631 2014ರ ಗಣತಿಯ ಪ್ರಕಾರ 5600 ಶಾಖೆಗಳಿದ್ವು ಆರ್ಎಸ್ಎಸ್. ಆದರೆ 2021ರ ಗಣತಿಯ ಸರ್ವೆ ಪ್ರಕಾರ 8600 ಆರ್ಎಸ್ಎಸ್ನ ಮುಖ್ಯ ಶಾಖೆಗಳು. ಆದರೆ ಕೇರಳದ ಆರ್ಎಸ್ಎಸ್ ಸಂಘಟನೆ ಮುಜರಾಯಿ ಇಲಾಖೆ ಅಂದರೆ ದೇವಸ್ಥಾನ, ದತ್ತಿ ಇಲಾಖೆ, ಮುಜರಾಯಿ ಇಲಾಖೆಯ ವ್ಯಾಪ್ತಿಗೆ ಬರುವ ದೈವಸ್ಥಾನಗಳು, ಆ ದೈವಸ್ಥಾನಗಳ ಆವರಣದಲ್ಲಿ
RSSನವರು ಕಾರ್ಯಕ್ರಮವನ್ನು ಮಾಡಬಹುದು. ಆದರೆ ಏಕಾಏಕಿ ನೀವು ಕಾರ್ಯಕ್ರಮ ಆಯೋಜನೆ ಮಾಡೋದಕ್ಕೂ ಆಗೋದಿಲ್ಲ. ಸ್ಥಳೀಯ ಸ್ಟೇಷನ್ ಪರ್ಮಿಷನ್ ಬೇಕು, ಪೊಲೀಸ್ ಠಾಣೆಯ ಅನುಮತಿ ಬೇಕು. ಕೇರಳದ ಪರಿಸ್ಥಿತಿ ಇದು. ಕೇರಳ ರಾಜ್ಯದಲ್ಲಿ ಬಹಿರಂಗ ಕಾರ್ಯಕ್ರಮಕ್ಕೆ ಅವಕಾಶ ಇಲ್ಲ. RSS ಸಂಘಟನೆಗೆ ಮುಜರಾಯಿ ಮತ್ತು ದತ್ತಿ ಇಲಾಖೆಗೆ ಸಂಬಂಧಪಟ್ಟ ದೇವಸ್ಥಾನಗಳ ಆವರಣದಲ್ಲಿ ಮಾತ್ರ RSS ಸಂಘಟನೆ ಕಾರ್ಯಕ್ರಮ ನಡೆಸಬಹುದು. ತಮಿಳುನಾಡಿನಲ್ಲಿ ವಿಪರೀತ ವೈರುಧ್ಯ ಇದೆ. ಕೇರಳದಲ್ಲಾದರೆ ಮುಜರಾಯಿ, ತಮಿಳುನಾಡಿನಲ್ಲಿ ಸರ್ಕಾರಿ ಜಾಗಗಳಲ್ಲಿ RSS ಸಂಘಟನೆಗೂ ಅವಕಾಶ ಇಲ್ಲ. ಬೇರೆ ಯಾವ ಧರ್ಮದ ಧಾರ್ಮಿಕ ಕಾರ್ಯಕ್ರಮಕ್ಕೂ ಅವಕಾಶ ಇಲ್ಲ. ರಾಜಕೀಯ ಕಾರ್ಯಕ್ರಮಕ್ಕೂ ತಮಿಳುನಾಡಿನಲ್ಲಿ ಅವಕಾಶ ಇಲ್ಲ. ಧಾರ್ಮಿಕ ಮತ್ತು ರಾಜಕೀಯ ಎರಡೂ ಕಾರ್ಯಕ್ರಮಗಳಿಗೂ ಕೂಡ ತಮಿಳುನಾಡಿನಲ್ಲಿ ನಿರ್ಬಂಧಗಳಿದ್ದಾವೆ. ನಿಮಗೆ ಗೊತ್ತಿರೋ ಹಾಗೆ ಮೊನ್ನೆ ದಿನ RSS ಸಂಘಟನೆ ಕಾರ್ಯಕ್ರಮ ನಡೆಸಿತು. 30ಕ್ಕೂ ಹೆಚ್ಚು ಜನರನ್ನು ಅರೆಸ್ಟ್ ಮಾಡಿದ್ರು ಅಲ್ಲಿನ ಪೊಲೀಸರು. ಯಾಕೆ ಅಂತ ಹೇಳಿ ಮೂಲ ಹುಡುಕಕ್ಕೆ ಹೋದಾಗ ಅವರು ಅನುಮತಿ ಪಡ್ಕೊಂಡಿರಲಿಲ್ಲ. ತಮಿಳುನಾಡಿನಲ್ಲಿ ಅತ್ಯಂತ ಕಠಿಣ ಕ್ರಮವನ್ನು ತೆಗೆದುಕೊಳ್ಳಲಾಗಿದೆ RSS ವಿರುದ್ಧ. ಆದರೆ ಕರ್ನಾಟಕದಲ್ಲಿ ಸ್ವಲ್ಪ ಸಡಿಲಿಕೆ ಇದೆ. ಆದರೆ ಪೂರ್ವಾನುಮತಿಗಳು ಬೇಕು. ಈಗ RSSನವರು ಒಂದು ಆಡಿಟೋರಿಯಂ ಅನ್ನು ಬುಕ್ ಮಾಡ್ಕೊಂಡಿರ್ತಾರೆ. ಆ ಬುಕ್ ಮಾಡಿಕೊಂಡಿರುವುದನ್ನು ಹತ್ತಿರದ ಠಾಣೆಗೆ ತಿಳಿಸಬೇಕು. ನಾವು ಒಂದು ಸಭಾಭವನವನ್ನು ಬುಕ್ ಮಾಡಿದ್ದೀವಿ, ನಾಳೆನೋ ನಾಡಿದ್ದೋ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಿದ್ದೇವೆ. ಈ ಕಾರ್ಯಕ್ರಮಕ್ಕೆ RSS ಸರಸಂಚಾಲಕ ಮೋಹನ್ ಭಾಗವತ್ ಬರಲಿದ್ದಾರೆ. ಇಷ್ಟು ಜನ ಈ ಆಡಿಟೋರಿಯಂನಲ್ಲಿ ಸೇರ್ತಾರೆ. ನಾವು ಈ ಮೀಟಿಂಗ್ ಮಾಡುವಂತಹ ಉದ್ದೇಶ ಸಮಾಜ ಕಲ್ಯಾಣಕ್ಕಾಗಿ ಅಥವಾ ಅವರು ಏನೇನು ಅಜೆಂಡಾ ಇಟ್ಕೊಂಡಿದ್ದಾರೆ ಆ ಅಜೆಂಡಾನ ಪೊಲೀಸರಿಗೆ ತಿಳಿಸಬೇಕು. ಇದು ತಿಳಿಸಿದ ನಂತರ ಅಲ್ಲಿನ ಜಿಲ್ಲಾಡಳಿತ ತೀರ್ಮಾನ ಮಾಡುತ್ತೋ, ಸ್ಟೇಷನ್ನ ಇನ್ಸ್ಪೆಕ್ಟರ್ ತೀರ್ಮಾನ ಮಾಡ್ತಾರೋ. ಒಟ್ಟಾರೆ ಪೊಲೀಸ್ನವರು ಅನುಮತಿ ಕೊಟ್ಟರೆ ಮಾತ್ರ, ಗೃಹ ಇಲಾಖೆಯ ಪೂರ್ವಾನುಮತಿ ಇದ್ದರೆ ಮಾತ್ರ RSS ಆಡಿಟೋರಿಯಂನಲ್ಲಿ ಕಾರ್ಯಕ್ರಮ ಮಾಡೋದಕ್ಕೆ ಸಾಧ್ಯ ಆಗೋದು. ಇಲ್ಲದಿದ್ರೆ ಮಾಡೋದಕ್ಕಾಗಲ್ಲ. RSS ದೇಶದಾದ್ಯಂತ RSSನ ಒಟ್ಟು ಶಾಖೆಗಳು 73,117 ದೈನಿಕ ಶಾಖೆಗಳಿದ್ದಾವೆ. ದಿನನಿತ್ಯ ಮೀಟಿಂಗು ಸಭೆಗಳಾಗುವಂತಹ ದೈನಿಕ ಶಾಖೆಗಳು. ಇನ್ನು 27,717 ವಾರಕ್ಕೊಮ್ಮೆ ಸೇರುವಂತಹ ಶಾಖೆಗಳಿದ್ದಾವೆ. ವಾರಕ್ಕೊಮ್ಮೆ ಮೀಟಿಂಗ್ ಆಗುವಂತಹ ಶಾಖೆಗಳು 27,717. ಇನ್ನು 27,720 ಮಂಡಲಗಳಿದ್ದಾವೆ. ಅಧಿಕೃತ ಮಂಡಲಗಳಿದು. ನೋಂದಣಿ ಆಗಿದೆಯೋ ಆಗಿಲ್ವೋ, ಬಟ್ RSS ಹೇಳಿಕೊಳ್ಳುವಂತೆ ಇದು ಅಧಿಕೃತ ಮಂಡಲಗಳು. ಇನ್ನು 10,567 ಸಂಘ ಮಂಡಲಗಳಿದ್ದಾವೆ. ಸಂಘದ ಬೇರೆ ಬೇರೆ ತರಹದ ಪೋಸ್ಟ್ನಲ್ಲಿರ್ತಕ್ಕಂತಹ ಉನ್ನತಾಧಿಕಾರಿಗಳು ಬಂದು ಮೀಟಿಂಗ್ ಮಾಡುವಂತಹದ್ದು. ಇನ್ನು 6,597 ಖಂಡಗಳಿದ್ದಾವೆ. ಖಂಡಗಳು ಮಂಡಲಕ್ಕಿಂತ ಮೇಲ್ವರ್ಗ ಅಥವಾ ಮೇಲ್ಪಟ್ಟಂಥ ಒಂದು ಸ್ಥಾನ ಖಂಡಗಳಿಗೆ. ಆ ಖಂಡಗಳಿದ್ದಾವೆ ಎನ್ನುವಂತಹದ್ದು ಅಧಿಕೃತವಾದಂತಹ ಮಾಹಿತಿ. ಸೊ ಈ ಎಲ್ಲ ಶಾಖೆಗಳಲ್ಲಿ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇದು ದೇಶದಾದ್ಯಂತ ಇರತಕ್ಕಂತಹ ಶಾಖೆಗಳ ಅಂಕಿಅಂಶಗಳನ್ನು ನಾನು ಹೇಳಿದೆ. ಆದರೆ ಕರ್ನಾಟಕದಲ್ಲಿ ಅಧಿಕೃತವಾಗಿ ಉದಾಹರಣೆಗೆ ಒಂದು 2,500 ಶಾಖೆಗಳಿದ್ದಾವೆ ಅನ್ಕೊಳ್ಳಿ. ಆ ಶಾಖೆಗಳಲ್ಲೂ ಸಭೆನ ಕರೆಯಬೇಕಾದರೆ ರಾಜ್ಯ ಸರ್ಕಾರದ ಅನುಮತಿ ಬೇಕು. ಅನುಮತಿ ಇಲ್ಲದಲೇ ಇದ್ರೆ ಆಗಲ್ಲ. ಕಾರಣ, ಪ್ರಿಯಾಂಕ್ ಖರ್ಗೆ ಅವರು ಬರೆದ ಪತ್ರದಲ್ಲಿ ರಹಸ್ಯವಾಗಿ ಮೀಟಿಂಗ್ ಮಾಡಲಾಗುತ್ತೆ. ರಾಷ್ಟ್ರದ ಅನೇಕ ವಿಚಾರಗಳು, ಸರ್ಕಾರದ ಗಮನಕ್ಕೆ ಬರಬೇಕಾದ ವಿಚಾರಗಳು ಕೂಡ ಇವರು ಗುಪ್ತವಾಗಿ ಸಭೆಗಳನ್ನು ಮಾಡ್ತಾರೆ ಎನ್ನುವಂತಹ ಆರೋಪಗಳಿತ್ತು. ಈ ಎಲ್ಲದರ ನಡುವೆ RSSಗೆ ಈಗ ಹೊಸ ರೂಲ್ಸು ಕೂಡ ಅಪ್ಲೈ ಆಗ್ತಾ ಇದೆ. ಅದು ಕರ್ನಾಟಕ ಸರ್ಕಾರ ಅಧಿಕೃತವಾಗಿ ಘೋಷಣೆಯನ್ನು ಕೂಡ ಮಾಡಿದೆ. ತಮಿಳುನಾಡು ಮಾದರಿ ಕರ್ನಾಟಕದಲ್ಲೂ ಕೂಡ ಜಾರಿ. ಪ್ರಿಯಾಂಕ್ ಖರ್ಗೆ ಪತ್ರ ಬೆನ್ನಲ್ಲೇ ಸರ್ಕಾರದ ಮಹತ್ವದ ನಿರ್ಧಾರ. ಇನ್ನು ಕೇರಳದಲ್ಲಿ ಮುಜರಾಯಿ ಜಾಗಗಳಲ್ಲಿ ಮಾತ್ರ RSS ಕಾರ್ಯಕ್ರಮಕ್ಕೆ ಅವಕಾಶ ಇರೋದು. ತಮಿಳುನಾಡಿನಲ್ಲಿ ಸರ್ಕಾರಿ ಜಾಗದಲ್ಲಿ ಧಾರ್ಮಿಕ ಮತ್ತು ರಾಜಕೀಯ ಎರಡಕ್ಕೂ ಕೂಡ ಅವಕಾಶ ಇಲ್ಲ. ಇನ್ನು ಕರ್ನಾಟಕದಲ್ಲಿ ಪೂರ್ವಾನುಮತಿ ಪಡೆಯದೆ RSS ಕಾರ್ಯಕ್ರಮ ನಡೆಸುವಂತಿಲ್ಲ. ಸೊ ಇದು RSSನ ಜಂಘಾಬಲವನ್ನೇ ನಡುಗಿಸುವಂತಹ ಒಂದು ಸುದ್ದಿ. ಜೊತೆಗೆ RSS ಬೆಂಬಲಿತ ರಾಜಕೀಯ ಪಕ್ಷ ಎಂದು ಕರೆಸಿಕೊಳ್ಳುವ ಬಿಜೆಪಿಗರು ಕೂಡ ಈಗ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನಮಗೆ ಈ ದೇಶದಲ್ಲಿ ನ್ಯಾಯಾಂಗ ವ್ಯವಸ್ಥೆ ಇದೆ, ನಾವು ನ್ಯಾಯಾಲಯಕ್ಕೆ ಹೋಗಾದರೂ ಕೂಡ ನ್ಯಾಯವನ್ನು ಪಡ್ಕೊಂಡು ಬರ್ತೀವಿ. ಗಾಂಧೀಜಿ ಹತ್ಯೆಯ ನಂತರ ಬ್ಯಾನ್ ಆಗಲ್ಪಟ್ಟ, ಇಂದಿರಾ ಗಾಂಧಿ ಎಮರ್ಜೆನ್ಸಿ ಹೇರಿದ ನಂತರ ಬ್ಯಾನ್ ಆಗಲ್ಪಟ್ಟ, 1992 ಡಿಸೆಂಬರ್ 10ರಂದು ಬಾಬರಿ ಮಸೀದಿ ಧ್ವಂಸ ಪ್ರಕರಣದಲ್ಲಿ
ನಿಷೇಧಕ್ಕೊಳಗಾದ RSS ಸಂಘಟನೆ, ಅದಾದ ನಂತರ ಗೋಲ್ವಾಲ್ಕರ್ ಅವರ ಬಂಧನದ ನಂತರ ಗೊಂದಲಕ್ಕೀಡಾದ ಸಂಘ ಪರಿವಾರ, ಈಗ 2025 ಅಕ್ಟೋಬರ್ 16ನೇ ತಾರೀಕು ಇವತ್ತು ಸರ್ಕಾರ ತೆಗೆದುಕೊಂಡಂತಹ ಕಠಿಣ ನಿರ್ಧಾರ, ಇವೆಲ್ಲವಕ್ಕೂ ಕೂಡ ರಾಜ್ಯ ಬಿಜೆಪಿಗರು ಮತ್ತು ಸಂಘ ಪರಿವಾರದ ನಾಯಕರು ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.